ಕೊಡದ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ. ಕುಡಿಯ ನೀರಿನ ವ್ಯವಸ್ಥೆ ಮಾಡದ ಗ್ರಾಮ ಪಂಚಾಯಿತಿಗೆ ಬೇಕೇ ಬೇಕು, ಬೇಕೇ ಬೇಕು. ಸರಗೂರು ತಾಲೂಕಿನ ಬಿ ಮಟ್ಕೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಮಳೆಯೂರು ಗ್ರಾಮದ 20 ಮನೆಗಳಿಗೆ ನೀರಿನ ಸರಬರಾಜು ಮಾಡುವಂತೆ ಆಗ್ರಹಿಸಿ ಎಐಕೆಕೆಎಂಎಸ್ ರೈತ ಸಂಘಟನೆಯಿಂದ ಪ್ರತಿಭಟನೆ ಮಾಡಲಾಯಿತು. ಎಐಕೆಕೆಎಂಎಸ್ ಜಿಲ್ಲಾ ಸಂಚಾಲಕರಾದ ಬಸವರಾಜ್ ಅವರು ಮಾತನಾಡುತ್ತಾ, ಮಳೆಯೂರಿನ ಒಂದು ಬೀದಿಯಲ್ಲಿ 20 ಮನೆಗಳಿಗೆ ಕುಡಿಯುವ ನೀರಿನ ಸಂಪರ್ಕ ಕಳೆದ 1 ವರ್ಷದಿಂದ ಸರಿಯಾಗಿ ನೀರು ಸರಬರಾಜು ಆಗುತ್ತಿಲ್ಲ. ಇದರಿಂದ ಅಲ್ಲಿನ ಜನರು ಪ್ರತಿನಿತ್ಯ ತಮ್ಮ ದೈನಂದಿನ ಚಟುವಟಿಕೆಗಳನ್ನು ಮಾಡಲು ಸಮಸ್ಯೆಯಾಗುತ್ತಿದೆ. ದಿನಗಳೇ ಕಳೆದರೂ ಕನಿಷ್ಠ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲದೆ ಇರುವುದು ಖಂಡನೀಯ. ಈ ಹಿಂದೆ ಹಲವು ಬಾರಿ ಗ್ರಾಮ ಪಂಚಾಯಿತಿಯವರ ಗಮನಕ್ಕೆ ತಂದರೂ ಸಹ ಸಮಸ್ಯೆ ಬಗೆಹರಿದಿಲ್ಲ. ಮನೆ ಮನೆ ಗಂಗೆ ಎಂದು ಜಲಜೀವನ್ ಮಿಷನ್ ಅಡಿಯಲ್ಲಿ 100 ಕೋಟಿ ರೂಪಾಯಿ ಖರ್ಚು ಮಾಡಿ ಕಳಪೆ ಕಾಮಗಾರಿ ಮಾಡಿರುವುದಾಗಿ ಈ ಸಮಸ್ಯೆ ಆಗಿರುವುದು ಕಂಡು ಬಂದಿದ್ದು, ಹಾಗಾಗಿ ಇಂದಿನಿಂದಲೇ ಕುಡಿಯುವ ನೀರಿನ ಸಮಸ್ಯೆಯನ್ನು ಬಗೆಹರಿಸಬೇಕೆಂದು ಎಐಕೆಕೆಎಂಎಸ್ ರೈತ ಸಂಘಟನೆಯ ಪರವಾಗಿ ಗ್ರಾಮಸ್ಥರು ಆಗ್ರಹಿಸುತ್ತೇವೆ ಎಂದರು. ಈ ಸಂದರ್ಭದಲ್ಲಿ ಮೊಳೆಯೂರಿನ ಗ್ರಾಮಸ್ಥರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಾ, ನಮ್ಮ ಬೀದಿಯಲ್ಲಿ ಯಾವುದೇ ತರ ನೀರಿನ ಸೌಲಭ್ಯ ಇಲ್ಲ. ಇಲ್ಲಿ ನೀರು ಕುಡಿಯಕ್ಕೆ ಇಲ್ಲ. ನಾವು ಅಲ್ಲಿ ಇಲ್ಲಿ ಎಲ್ಲ ಹೊತ್ತು ನೀರು ಕುಡಿಬೇಕಾಗಿದೆ. ಈಗ ನಮ್ಗೆ ನೀರಿನ ಸೌಲಭ್ಯ ಮಾಡ್ಕೊಡ್ಬೇಕು. ಎಷ್ಟು ಪಿಡಿಒಗೆಲ್ಲ ಹೇಳಿ ಎಲ್ಲ ಕಂಪ್ಲೇಂಟ್ ಮಾಡಿದ್ರು ಯಾರು ಬಂದು ಸಹ ಯಾವುದೇ ತರ ಕ್ರಮ ಕೈಗೊಂಡಿಲ್ಲ ಅವರು. ಅದರಿಂದ ನಮ್ಗೆ ನೀವು ಇದೊಂದು ಪರಿಹಾರ ಮಾಡ್ಕೊಡ್ಬೇಕು ಅಂತ ಕೇಳ್ಕೊಳ್ತೀವಿ. ಆಯ್ತು, ಎಲ್ಲ ಬಂದ್ ಮಾಡ್ತೀವಿ, ವ್ಯವಸ್ಥೆ ಮಾಡ್ತೀವಿ ಅಂದ್ಬಿಟ್ಟು ಇಂಜಿನಿಯರ್ ಎಲ್ಲ ಬಂದು ಎಲ್ಲ ನೋಡ್ಕೊಂಡು ಹೋದ್ರು. ಆದ್ರೂ ಏನು ವ್ಯವಸ್ಥೆ ಮಾಡ್ತಿಲ್ಲ. 1 ತಿಂಗಳಿಂದ ನಾವು ಅಷ್ಟೆಲ್ಲ ಹೇಳ್ತಾ ಇದೀವಿ, ಆದ್ರೂ ಏನು ಇದ್ ಮಾಡ್ತಾರೆ. ನೀವು ಸಹ ದಯವಿಟ್ಟು ಫಸ್ಟ್ ನೀರ್ನಾಗ ಒಂದು ವ್ಯವಸ್ಥೆ ಮಾಡ್ಕೊಡ್ಬೇಕು. ನಮ್ಗ ನೀರ್ನದೇ ತುಂಬಾ ಪ್ರಾಬ್ಲಮ್ ಆಗೋಗದ. ನಮ್ಗ ಎಲ್ಲ ಬರ್ಬೇಕು. ಅಖಿಲ ಭಾರತ ಜನಾಧಿಕಾರ ಸುರಕ್ಷಾ ಸಮಿತಿಯ ಜಿಲ್ಲಾ ಸಂಚಾಲಕರಾದ ಸುನಿಲ್ ಟಿಆರ್, ಮೊಳೆಯೂರಿನ ಮುಖಂಡರಾದ ನಾಗರಾಜು, ಚಂದ್ರಿಕಾ, ಸುಧಾ, ತಾಯಮ್ಮ, ಲಕ್ಷಮ್ಮ, ರಮ್ಯಾ, ಗೌರಿ, ರೇಣುಕಮ್ಮ, ಮಹಾದೇವಮ್ಮ, ರತ್ನಮ್ಮ, ರೇಖಾ ಹಾಗೂ ಇನ್ನಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು.